ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ನಾನು ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನೋಡ್ತಾ ಇದ್ದರೆ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಿನ್ನಮ್ಮ ಆಟ ಆಡ್ತಿದ್ದಾಳೆ. ಅಂದರೆ ಅವಳಿಗೆ ಆರಾಮಾಗಿ ನಿದ್ದೆ ಟೂ ಅವರ್ಸ್ ಏನಾದ್ರು ನಿದ್ದೆ ಆದರೆ ಆರಾಮಾಗಿ ಅವಳು ಈ ಥರ ಆಟ ಆಡ್ಕೊಂಡಿರ್ತಾಳೆ. 1 ಅವರ್ ಹಾಫ್ ಆನ್ ಅವರ್ ನಿದ್ದೆ ಏನಾರು ಆದರೆ ಅಳ್ಕೊಂಡೇ ಇರ್ತಾಳೆ. ಅವಳು ಚೆನ್ನಾಗಿ ನಿದ್ದೆ ಮಾಡಿದ್ದಾಳೆ ಇವತ್ತು. ಅದಕ್ಕೆ ಆಟ ಆಡ್ಕೊಂಡು ಅವಳ ಪಾಡುಗಳು ಆಟ ಆಡ್ತಿದ್ದಾಳೆ. ಯಾರಿಗೂ ಡಿಸ್ಟರ್ಬ್ ಮಾಡ್ತಾಯಿಲ್ಲ. ಅವಳ ಪಾಡಿಗಳು ಆಟ ಆಡ್ಕೊಂಡಿದ್ದಾಳೆ. ನಾನಿವತ್ತು ಮಧ್ಯಾಹ್ನಕ್ಕೆ ಸೊಪ್ಪಿತ್ತಲ್ವ, ಇಲ್ಲೇ ಫ್ರೆಶ್ ಆಗಿ ಸಿಗುತ್ತೆ, ನಾನು ತೊಗೊಂಡಿದ್ದೆ. ಇವತ್ತು ಮಸೊಪ್ಪು ಮಾಡೋಣ ಅಂತ ಅಂದ್ಬಿಟ್ಟು ಮಸೊಪ್ಪು ಮಾಡ್ತಾಯಿದ್ದೀನಿ. ಇವತ್ತು ಸೊಪ್ಪೆಲ್ಲ ತೊಳೆದು ಎತ್ತಿ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಟೊಮ್ಯಾಟೊ, ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಎಲ್ಲನೂ ಬಿಡಿಸಿ ಎತ್ತಿಟ್ಕೊಂಡಿದ್ದೀನಿ. ಫಸ್ಟೇ ನಾನು ಬೇಳೆನ ನೆನೆಬೇಕಲ್ವ, ಅದು ಬೇಗ ಬೇಯಲ್ಲ ಅಂತ ಅಂದ್ಬಿಟ್ಟು ನಾನು ತೊಳೆದ್ಬಿಟ್ಟು ಬೇಳೆ ನೆನೆ ಹಾಕ್ಕೊಂಡಿದ್ದೀನಿ. ಇನ್ನೊಂದು ಕಡೆ ಎಲ್ಲ ಬಿಡಿಸಿಟ್ಕೊಂಡಿದ್ದೀನಿ. ಸೊಪ್ಪು ಎಲ್ಲ ವಾಶ್ ಮಾಡಿ ನೀಟಾಗಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ. ನಾನು ಅವಳು ಎದ್ದಿದ ತಕ್ಷಣ ನಾನು ಅವಳಿಗೆ ಹಾಲು ಮಾಡಿ ಕೊಟ್ಬಿಡ್ತೀನಿ. ಹಾಲು ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡಿರ್ತಾಳೆ. ಹಾಲು ಕುಡ್ದು ಒಂದು 15 ಮಿನಿಟ್ಸ್ 20 ಮಿನಿಟ್ಸ್ ಆದಮೇಲೆ ಅವಳಿಗೆ ನಾನು ಊಟ ಕೊಡ್ತೀನಿ. ಅವಳಿಗೆ ಎದ್ದಿದ ತಕ್ಷಣವೇ ತಿನ್ನಲ್ಲ. ಇಲ್ಲ ಅಂದರೆ ಹಾಲು ಕುಡಿತಾಳೆ, ಇಲ್ಲ ಅಂತಂದರೆ ಜ್ಯೂಸ್ ಮಾಡಿಕೊಡ್ತೀನಿ. ಇವಾಗ ಹಾಲು ಕೊಟ್ಟಿದ್ದೀನಿ. ಹಾಲು ಕುಡಿದ್ಬಿಟ್ಟು ಅವಳು ಪಾಡಿಗಳು ಆಟ ಆಡ್ಕೊಂಡಿದ್ದಾಳೆ. ಇವಾಗ ಬನ್ನಿ ಮಸೊಪ್ಪು ಮಾಡೋಣ, ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ನಾನು ಒಂದು ಪೂರ್ತಿ ಬೆಳ್ಳುಳ್ಳಿನ ಬಿಡಿಸೆತ್ತಿ ಇಟ್ಕೊಂಡಿದ್ದೆ. ಬೆಳ್ಳುಳ್ಳಿ ಹಾಕ್ಕೊಂಡೆ. ನಿಮ್ಮ ಖಾರಕ್ಕೆ ಎಷ್ಟು ಬೇಕು ನಾನಿಲ್ಲಿ 3 ಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ಮತ್ತು ಅರ್ಧ ಈರುಳ್ಳಿ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ಇನ್ನರ್ಧ ನಾನು ಒಗ್ಗರಣೆಗೆ ಅಂತ ಎತ್ತಿ ಇಟ್ಕೊಂಡಿದ್ದೀನಿ. ಮತ್ತು ಟೊಮ್ಯಾಟೊ ಒಂದು 4 ಹಾಕ್ಕೋತೀನಿ. ಸ್ವಲ್ಪ ಒಗ್ಗರಣೆಗೆ ಎತ್ತಿ ಇಟ್ಕೊಂಡಿದ್ದೀನಿ ಈರುಳ್ಳಿನ. ಟೊಮೆಟೊ ಒಂದು 4ನ ಆ್ಯಡ್ ಮಾಡ್ಕೋತೀನಿ. ಅಂದರೆ ಅದು ಕಟ್ ಮಾಡಿ ಹಾಕ್ಕೊಬಿಡ್ತೀನಿ ನಾನು. ಅಂದರೆ ನನಗೆ ಅದನ್ನು ಮಸಿಯೋಕ್ಕೆ ಈಸಿ ಆಗಬೇಕಲ್ಲ, ಅದಕ್ಕೋಸ್ಕರ ನಾನು ಎಲ್ಲ ಕಟ್ ಮಾಡಿ ಹಾಕ್ಕೋತೀನಿ. ಟೊಮೆಟೊ ಒಬ್ಬೊಬ್ಬರು ಹಾಗೆ ಹಾಕ್ಕೋತಾರೆ, ಉಂಡೆನೇ ಹಾಕ್ಕೋತಾರೆ. ನಾನು ಹಾಗೆ ಹಾಕಲ್ಲ. ನಾನು ಕಟ್ ಮಾಡಿ ಹಾಕ್ತೀನಿ. ಯಾಕಂದರೆ ನನಗೆ ಮಸಿಯೋಕ್ಕೆ ಈಸಿ ಆಗಬೇಕು ಅದನ್ನು, ಅದಕ್ಕೋಸ್ಕರ ನಾನು ಕಟ್ ಮಾಡಿ ಹಾಕ್ಕೋತೀನಿ. ಇಲ್ಲಿ ನಮಗೆ ಹಳ್ಳಿಲಿ ಇರೋದ್ರಿಂದ ನಮಗೆ ಎಲ್ಲ ಫ್ರೆಶ್ ಆಗೇ ಸಿಗುತ್ತೆ. ಸೊಪ್ಪು ಮತ್ತು ತರಕಾರಿ ಅಂತಂದರೆ ಏನೇನು ಬೆಳೀತಾರೆ ಅದನ್ನು ತೊಗೊಬಂದು ಮಾರ್ತಾರೆ ಇಲ್ಲಿ. ಅದನ್ನೇ ಫ್ರೆಶ್ಶಾಗಿ ಇಲ್ಲೇ ಸಿಗುತ್ತಲ್ಲ, ನಾವು ಇಲ್ಲೇ ತೊಗೋತೀವಿ. ಸೊಪ್ಪಂತೂ ಫ್ರೆಶ್ಶಾಗಿ ಇಲ್ಲೇ ಸಿಗುತ್ತಲ್ವ, ನಾವು ಅದಕ್ಕೆ ಸೊಪ್ಪೆಲ್ಲ ಇಲ್ಲೇ ತೊಗೋತೀವಿ. ಟೊಮೊಟೊನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇವಾಗ ನಾನು. ಅದು ಆ್ಯಡ್ ಮಾಡ್ಕೊಂಡಾದಮೇಲೆ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಇವತ್ತು ಪಾಲಕು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಕೀರೆ ಸೊಪ್ಪನ್ನ ಆ್ಯಡ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಯಾಕಂದರೆ ನಮಗಿಲ್ಲಿ ಚಕ್ಕೋತ ಅಷ್ಟಾಗಿ ಸಿಗಲ್ಲ. ಸಬ್ಬಕ್ಕಿ ಸಿಗುತ್ತೆ, ಆದರೆ ಟೌನಿಗೆ ಹೋಗಬೇಕು, ಸಬ್ಬಕ್ಕಿ ಅದೆಲ್ಲ ತೊಗೋಬೇಕು ಅಂತಂದರೆ ಇದೇ ಇತ್ತಲ್ಲ, ಇದನ್ನೇ ಯೂಸ್ ಮಾಡ್ಕೊಂಡು ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊಪ್ಪನ್ನ ಇವಾಗ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಟೊಮೆಟೊ, ಈರುಳ್ಳಿ ಅದೆಲ್ಲ ಆ್ಯಡ್ ಮಾಡಿದ್ದಾಯಿತು. ಇವಾಗ ಸೊಪ್ಪನ್ನೆಲ್ಲ ನೀಟಾಗಿ ತೊಳೆದು ಇಟ್ಕೊಂಡಿದ್ದೆ. ಒಂದು 3-4 ಸಲ ವಾಶ್ ಮಾಡಬೇಕಿಲ್ಲ ಅಂತಂದರೆ ಮಣ್ಣು ಹೋಗಲ್ಲ. ಒಂದು 3-4 ಸಲ ಚೆನ್ನಾಗಿ ವಾಶ್ ಮಾಡಿ ನಾನು ಎತ್ತಿಟ್ಕೊಂಡಿದ್ದೆ. ಇವಾಗ ನಾನು ಲಾಸ್ಟಲ್ಲಿ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊಪ್ಪನ್ನ ಆ್ಯಡ್ ಮಾಡಿಬಿಟ್ಟು ನಮಗೆ ನೀರು ಎಷ್ಟು ಬೇಕು ನೋಡಿಬಿಟ್ಟು ಆ್ಯಡ್ ಮಾಡ್ಕೊಳ್ಳಿ. ಎಷ್ಟು ಬೇಕು ಅಷ್ಟು ಹಾಕ್ಬಿಟ್ಟು, ಇಲ್ಲಿ ಸ್ವಲ್ಪ ಜಾಸ್ತಿ ಆಯಿತು ಸೊಪ್ಪು, ಎಷ್ಟು ಬೇಕು ನೀರು ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು, ಅಂದರೆ ಚೆನ್ನಾಗಿ ಬೇಯಬೇಕಲ್ವ ಸೊಪ್ಪು, ಅಂದರೆ ಉಪ್ಪು ಹಿಡ್ಕೊಳ್ಳುತ್ತೆ, ಅದಕ್ಕೋಸ್ಕರ ಚೆನ್ನಾಗಿ ಬೇಯಿಸ್ಬಿಟ್ಟು, ಅಂದರೆ ಒಂದು 3-4 ವಿಷಲ್ಸ್ ಚೆನ್ನಾಗಿ ಕೂಗಿಸಿದ್ರೆ ಸಾಕು. ಆವಾಗ ಅದು ಚೆನ್ನಾಗಿ ಬೆಂದಿರುತ್ತೆ. ನಾನು ಉಪ್ಪು ಆ್ಯಡ್ ಮಾಡಿಬಿಟ್ಟು ಕ್ಲೋಸ್ ಮಾಡಿಬಿಟ್ಟು ಕುಕ್ಕರು ಕೂಗೋದಕ್ಕೆ ಇಡ್ತೀನಿ. ಒಂದು 5 ವಿಷಲ್ಸ್ ಆದ್ರೂ ಸಾಕು. ಆಮೇಲೆ ಲಿಡ್ ಕ್ಲೋಸ್ ಮಾಡಿದ್ದು ಕೂಗಷ್ಟರಲ್ಲಿ ನಾನು, ಅಂದರೆ ಇದು ಒಂದು ಕಡೆ ಆಗ್ತಾಯಿರುತ್ತೆ, ಇದು 3-4 ವಿಷಲ್ಸ್ ಕೂಗಷ್ಟರಲ್ಲಿ ನಾನು ಇದು ಆಫ್ ಮಾಡಿಬಿಟ್ಟು ನಾನು ಇನ್ನೊಂದು ಕಡೆ ಸ್ನಾನ ಮಾಡ್ಕೊಂಡು ಬರ್ತೀನಿ. ಅಷ್ಟರಲ್ಲಿ ಅದು ತಣ್ಣಗಾಗಿರುತ್ತೆ. ತಣ್ಣಗಾದ್ಮೇಲೆ ನನಗೂ ಅದನ್ನು ನೀಟಾಗಿ ಮಸ್ಕೊಳ್ದಿಕ್ಕೆ ಸರಿ ಹೋಗುತ್ತೆ. ನಾನು ರುಬ್ಬಲ್ಲ ಅದನ್ನು, ಅಂದರೆ ರುಬ್ಬಿಟ್ರೆ ಇದಾಗ್ಬಿಡುತ್ತಲ್ವ, ಎಲ್ಲ ಪೂರ್ತಿ ನುಣ್ಣಾಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಈ ಥರ ಕೈಯಲ್ಲಿ ಬೇಳೆ ಮಸಿಯೋದ್ರಲ್ಲಿ ಮಸ್ಕೋತೀನಿ. ನಾನು ಸ್ನಾನ ಮುಗಿಸ್ಕೊಂಡು ಬಂದು ಇದನ್ನು ಮಾಡ್ತಾಯಿದ್ದೀನಿ. ಈ ಥರ ಮಸ್ಕೋತೀನಿ. ಲಾಸ್ಟಲ್ಲಿ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಡೆಲ್ಲ ಆದಮೇಲೆ ಸ್ವಲ್ಪ ಸಾಂಬಾರು ಪುಡಿನ ನಾನಿಲ್ಲಿ ಆ್ಯಡ್ ಮಾಡ್ತೀನಿ.
ಇದಕ್ಕೆ ಚಿಲ್ಲಿ ಪೌಡ್ರನ್ನೂ ಸುದಾ ಆ್ಯಡ್ ಮಾಡ್ತಾರೆ. ನಾನಿಲ್ಲಿ ಸ್ವಲ್ಪ ಸಾಂಬಾರು ಪುಡಿ ಯೂಸ್ ಮಾಡ್ತೀನಿ. ಸಾಂಬಾರು ಪುಡಿ ಯೂಸ್ ಮಾಡಿಬಿಟ್ಟು ಹಂಗೆ ಚೆನ್ನಾಗಿ ಮಸ್ಕೋಬೇಕು. ಈ ಥರ ಅಂದರೆ ಸೊಪ್ಪು ಅಂದರೆ ತರ್ತರಿಯಾಗಿದ್ದರೆ ಸಾಕು, ಆ ಥರ ಚೆನ್ನಾಗಿ ಮಸ್ಕೊಳ್ಳಿ. ಅಷ್ಟಾದರೆ ಸಾಕು. ನಾನು ಸಾಂಬಾರು ಪುಡಿ ಯೂಸ್ ಮಾಡಿಬಿಟ್ಟು ನಾನು ಮಸ್ಕೋತಾ ಇದ್ದೀನಿ ಇಲ್ಲಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಇಲ್ಲಿ ಒಂದು ಅರ್ಧ ಸ್ಪೂನು ಸಾಂಬಾರು ಪುಡಿ ಯೂಸ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಅಲ್ಲಿ ಬೆಂದಿರೋದು ಸಬ್ಸಾರು ಥರ ಇರುತ್ತಲ್ಲ, ಆ ಬೆಂದಿರೋ ನೀರನ್ನ ನಾನು ಅದಕ್ಕೆ ಆ್ಯಡ್ ಮಾಡ್ಕೊತೀನಿ. ಎಷ್ಟು ಬೇಕು ಅಷ್ಟು ನೀರು ಆ್ಯಡ್ ಮಾಡ್ಕೊಂಡು ಕುದಿಯೋಕೆ ಇಡ್ತೀನಿ. ಕುದಿಯೋಕೆ ಇಟ್ಟು ಇನ್ನೊಂದು ಕಡೆ ಒಗ್ಗರಣೆಗೆ ಸಾಸಿವೆ, ಕರಿಬೇವು ಮತ್ತು ಈರುಳ್ಳಿ ಒಗ್ಗರಣೆ ಮಾಡ್ಕೊಂಡು ಅದು ಕುದಿಬೇಕಾದ್ರೆ, ಸಾಂಬಾರು ಕುದಿಬೇಕಾದ್ರೆ ಲಾಸ್ಟಲ್ಲಿ ಇದನ್ನು ಆ್ಯಡ್ ಮಾಡ್ತೀನಿ. ಉಪ್ಪು ಮತ್ತು ಎಷ್ಟು ನೋಡ್ಕೊಳ್ಳಿ. ಬೇಕು ಅಂದರೆ ಇಲ್ಲಿ ಹುಣಸೆನೂ ಸುದಾ ಆ್ಯಡ್ ಮಾಡ್ಕೋಬೋದು. ನಮ್ಮ ಚಿನ್ನಮ್ಮಂಗೆ ಇವಾಗ ಸ್ವಲ್ಪ ಜ್ಯೂಸ್ ಮಾಡಿಕೊಡ್ತೀನಿ. ಮೂಸಂಬಿ ಇತ್ತಲ್ಲ ವೇಸ್ಟ್ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ನಾನು ಅವಳಿಗೆ ಜ್ಯೂಸ್ ಮಾಡಿಕೊಟ್ಟೆ. ಅಂದರೆ ನಾನು ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ತೀನಿ, ಉಪ್ಪೇನು ಆ್ಯಡ್ ಮಾಡಲ್ಲ, ಸ್ವಲ್ಪ ಸಕ್ಕರೆ ಹಾಕ್ತೀನಿ. ಹಾಕ್ಬಿಟ್ಟು ಅವಳಿಗೆ ಸ್ಪೂನಲ್ಲಿ ಅಷ್ಟಾಗಿ ಕುಡಿಯಲ್ಲ, ಅದಕ್ಕೋಸ್ಕರ ಅವಳು ಹಾಲ್ ಬಾಟಲ್ ಇದೆಯಲ್ಲ, ಅವಳು ಹಾಲ್ ಬಾಟ್ಲಿಗೆ ಫಿಲ್ಟರ್ ಮಾಡಿಬಿಟ್ಟು ಹಾಕ್ಕೊಟ್ಬಿಟ್ಟೆ. ಕುಡಿತಾಳೆ ಅವಳು, ಅದಕ್ಕೆ ಹಾಕ್ಕೊಟ್ಟೆ, ಕುಡಿದ್ಲು. ನಮಗಿಲ್ಲಿ ಫ್ರೆಶ್ಶಾಗಿ ಅಂತ ಹೇಳಿದ್ನಲ್ಲ, ಫ್ರೆಶ್ಶಾಗಿ ನಮಗಿಲ್ಲಿ ಮ್ಯಾಂಗೋನು ಸುದಾ ಮಾರಕ್ಕೆ ಬರ್ತಾರೆ. ಅದನ್ನು ಇಲ್ಲಿ ತೊಗೊಂಡಿದ್ದೀನಿ ನೋಡಿ. ನಾನು 50 ರೂಪೀಸ್ kg ಅಂತ ಬಂದಿದ್ರು, ತೊಗೊಂಡ್ವಿ ನೋಡಿ. ಎಷ್ಟು ಚೆನ್ನಾಗಿದೆ ಅಂತ. ಮನೇಲೇ ಹಣ್ಣು ಮಾಡಿರೋದು ಇದನ್ನು ನೋಡಿ. ಇವತ್ತಿನ ವೀಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತೇನೆ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.